ಕಳೆದ ಫೆಬ್ರವರಿ 16ರಂದು ಮಂಡ್ಯ ಜಿಲ್ಲಾ ಸೆಷನ್ ಕೋರ್ಟ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ತಪಾಸಣೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಬಾಂಬ್ ಸ್ಫೋಟಕ ವಸ್ತುಗಳು ಪತ್ತೆ ಆಗಿರಲಿಲ್ಲ. ಸದ್ಯ ಇದೀಗ ಮತ್ತೊಮ್ಮೆ ಇಂದು ಮಂಡ್ಯ ಜಿಲ್ಲಾ ಸೆಷನ್ ಕೋರ್ಟ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಿಗ್ಗೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಮೇಲ್ಗೆ ಇದೀಗ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸರು, ಡಿಆರ್ ಸಿಬ್ಬಂದಿಗಳು ಮತ್ತೆ ಶ್ವಾನ ದಳ, ಬಾಂಬ್ ನಿಷ್ಕ್ರಿಯ ದಳವು ಕೂಡ ಇದೀಗ ದೌಡಾಯಿಸಿರುವಂಥದ್ದು. ಒಂದು ಕಡೆ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದೆ. ಅಂದ್ರೆ ಕಳೆದ ತಿಂಗಳು ಏನು 16ನೇ ತಾರೀಕು ಇದೇ ರೀತಿಯ ಬೆದರಿಕೆ ಕರೆ ಬಂದಿತ್ತು. ಆ ಸಂದರ್ಭದಲ್ಲಿ ತಪಾಸಣಾ ಕಾರ್ಯವನ್ನ ಮಾಡಿದ್ರು. ಯಾವುದೇ ರೀತಿಯ ವಸ್ತುಗಳು ಪತ್ತೆ ಆಗಿರ್ಲಿಲ್ಲ. ಅಂದು ಕಲಾಪವನ್ನ ಎಲ್ಲರೂ ಕೂಡ ಅಲ್ಲೇ ಒಂದು ಬಹಿಷ್ಕರಿಸಿ ವಾಪಸ್ ಕಳಿಸುವಂತ ಕೆಲಸವೂ ಕೂಡ ಆಗಿತ್ತು. ಆದ್ರೆ ಇವತ್ತು ಮತ್ತೆ ಅಂಥದ್ದೇ ಹುಸಿ ಕರೆ ಇರ್ಬೋದು ಎಂಬ ನಿಟ್ಟಿನಲ್ಲಿ ಇದೀಗ ಏನು ಬಂದಂತಹ ಸಿಬ್ಬಂದಿಗಳ ಕಾರ್ಯಕಲಾಪ ಎಲ್ಲವೂ ಕೂಡ ನಡೀತಾ ಇದೆ. ನ್ಯಾಯಾಧೀಶರು ಕೂಡ ಕಾರ್ಯಕಲಾಪವನ್ನ ನಡೆಸ್ತಾ ಇರುವಂಥದ್ದು ಸದ್ಯ. ಆದ್ರೆ ಆತಂಕದ ವಾತಾವರಣ ಮಾತ್ರ ಮುಂದುವರೆದಿರುವಂಥದ್ದು. ಅಂದ್ರೆ ಪದೇ ಪದೇ ಈ ರೀತಿಯ ಬೆದರಿಕೆ ಕರೆಯಿಂದ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ವಕೀಲರು ಕೂಡ ಒಂದಷ್ಟು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಏನು ಪೊಲೀಸ್ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಬೇಕು, ಏನು ಕೆಲವೊಂದಷ್ಟು ಮಂದಿಗಳ ಮೇಲೆ ನಿಗಾವನ್ನ ವಹಿಸಬೇಕು. ಏನು ಕ್ರಿಮಿನಲ್ ಪ್ರಕರಣದಲ್ಲಿ ಹಲವಾರು ಜನರು ಈ ಒಂದು ನ್ಯಾಯಾಲಯಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಒಂದು ಕಣ್ಣಿಡಬೇಕು. ಆ ನಿಟ್ಟಿನಲ್ಲಿ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡುವಂತೆ ಒಂದು ರೀತಿ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಈ ರೀತಿಯ ಬೆದರಿಕೆಯ ಏನು ಬಾಂಬ್ ಬೆದರಿಕೆ ಇಮೇಲ್ ಮಾಡುವಂತಹ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ವಕೀಲರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಏನು ಮಂಡ್ಯ ಜಿಲ್ಲಾ ಸೆಷನ್ ಕೋರ್ಟ್ಗೆ ಈ ರೀತಿ ಪದೇ ಪದೇ ಬಾಂಬ್ ಬೆದರಿಕೆ ಇಮೇಲ್ ಬರ್ತಾ ಇರುವಂಥದ್ದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.